ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಣೇಶ್ ಮೈಸೂರು. ಇವತ್ತು ನಾನು ನಿಮಗೊಂದು ಇನ್ಫಾರ್ಮೇಷನ್ ತಂದಿದ್ದೀನಿ. ಯಾವುದು ಅಂತಂದರೆ ಕಾರ್ ಇನ್ಶೂರೆನ್ಸ್ ಯಾರ ಹತ್ರ ಕಾರ್ ಇದೆ ಅವರು ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅಂತ ಅವ್ರಿಗೆಲ್ಲ ಇದು ಗೊತ್ತಾಗುತ್ತೆ. ಏನಾದರೂ ಕಾರ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಂದರೆ ಈ ಪಾಯಿಂಟ್ಸ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಕಾರ್ ಇನ್ಶೂರೆನ್ಸ್ ತೊಗೋಬೇಕಾಗುತ್ತೆ. ಬಟ್ ನಾನು ಅದೆಲ್ಲ ಸರ್ಚ್ ಮಾಡಿ ನಾನು ತೊಗೋಬೇಕಾದ್ರೆ ನನ್ನ ಕಾರಿಗೆ ಈ ಪಾಯಿಂಟ್ಗಳೆಲ್ಲ ಚೆಕ್ ಮಾಡಿ ರಿಸರ್ಚ್ ಮಾಡಿ ನಿಮಗೋಸ್ಕರ ಇವತ್ತು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಏನು ಅಂತಂದರೆ ಕಾರ್ ಇನ್ಶೂರೆನ್ಸ್ ತೊಗೋಬೇಕಾದ್ರೆ ಮೇನ್ಲಿ ನಿಮಗೆ ಡಿಪ್ರಿಸಿಯೇಷನ್ ನೋಡಬೇಕು, ID ವ್ಯಾಲ್ಯೂ ನೋಡಬೇಕು. ಆಮೇಲೆ ನಿಮಗೆ ಲಯಬಿಲಿಟೀಸ್ ಏನಿದೆ ಅಂತಂದರೆ ನಿಮಗೆ ಯಾವುದರ ಕವರ್ ಆಗುತ್ತೆ ಪರ್ಸನಲ್ ಆಕ್ಸಿಡೆಂಟ್ ಪ್ಲ್ಯಾನು ಕಂಪಲ್ಸರಿ ಅದನ್ನು ನೀವು ತೊಗೋಬೇಕಾಗುತ್ತೆ, ಅದನ್ನು ಚೂಸ್ ಮಾಡಬೇಕಾಗುತ್ತೆ. ಅದೇ ಥರ ಆ್ಯಡನ್ಸ್ ಸುಮಾರು ಇರುತ್ತೆ. ಇಂಜಿನ್ ಪ್ರೊಟೆಕ್ಷನ್ನು ಕೆಲವು ಗಾಡಿಗಳಿಗೆ 5 ವರ್ಷದ ಮೇಲೆ ಗಾಡಿಗಳಿಗೆ ಇಂಜಿನ್ ಪ್ರೊಟೆಕ್ಷನ್ ಕೆಲವು ಕಂಪ್ನಿ ಕೊಡುತ್ತೆ, ಕೆಲವು ಕಂಪ್ನಿ ಕೊಡಲ್ಲ. ಸೊ ನೀವು ಕಡಿಮೆ ಪ್ರೀಮಿಯಮ್ನ ತೊಗೋಬೇಡಿ. ಯಾಕೆಂದರೆ ನೀವು ಕಾರ್ ತೊಗೋದಿದ್ರೆ ಅಷ್ಟು ದುಡ್ಡು ಕೊಟ್ಟು ನೀವು ತೊಗೊಂಡಿದ್ದೀರ ಅಂತಂದರೆ ದಯವಿಟ್ಟು ಒಂದು 1,000-2,000ಗೆ ನೀವು ಯಾವುದೇ ರೀತಿಯ ಇದು ಮಾಡಬೇಡಿ. ಯಾಕೆಂತಂದರೆ 1,000-2,000 ಅನ್ನೋದು ನೀವು ಆಲ್ರೆಡಿ ಲಕ್ಷ ಕಟ್ಟಲೆ ಕೊಟ್ಟು ಕಾರ್ನ ತೊಗೊಂಡಿರ್ತೀರ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಕಾರ್ಗೆ ಏನಾದರೂ ಡ್ಯಾಮೇಜ್ ಆದರೆ ಸುಮಾರು ಇನ್ಶೂರೆನ್ಸ್ ಕಂಪ್ನಿಗಳು ಏನು ಮಾಡುತ್ತೆ ಅಂದರೆ ಅಷ್ಟು ಕ್ಲೈಮ್ ಮಾಡಲ್ಲ. ಸೊ ಅದರಿಂದ ಏನು ಮಾಡಿ ID ವ್ಯಾಲ್ಯೂನ ಜಾಸ್ತಿ ಕೊಡಿ, 0 ಡಿಪ್ರಿಸಿಯೇಷನ್ ಮಾಡ್ಕೊಳ್ಳಿ. ಆಮೇಲೆ ಯಾವುದೋ ಇದು ಕವರ್ ಆಗುತ್ತೆ ನೋಡಿ, ನಿಮಗೆ ಆ್ಯಕ್ಚುಲಿ ಅದು ಲಿಸ್ಟ್ ಕೊಟ್ಟಿರ್ತಾರೆ, ಆ್ಯಡನ್ಸ್ ಏನೇನಿದೆ ನೋಡಿ, 0 ಡಿಪ್ರಿಸಿಯೇಷನ್ ಕಂಪಲ್ಸರಿ ನೀವು ಹೇಳ್ದಿರೋ ಹಾಗೆ. ಅದೇ ರೀತಿ ನಿಮಗೆ ಥರ್ಡ್ ಪಾರ್ಟಿದು ಏನಾದರೂ ಇದೆ ಅದನ್ನು ನೋಡಿ. ಥರ್ಡ್ ಪಾರ್ಟಿ ಇದ್ರೆ ಬರಲ್ಲ ಅಂತ ಅನಿಸುತ್ತೆ. ಥರ್ಡ್ ಪಾರ್ಟಿ ಯಾವ ಬರೋದು ಅಂತಂದರೆ ನೀವು ಸೆಕೆಂಡ್ಸ್ ಕಾರ್ ತೊಗೊಂಡಾಗ ಥರ್ಡ್ ಪಾರ್ಟಿ ಬರುತ್ತೆ, ಆವಾಗ ಥರ್ಡ್ ಪಾರ್ಟಿ ಮಾಡಿಸ್ಕೊಳ್ಳಿ. ನಿಮ್ಮ ಹೆಸರಿಗೆ RC ಎಲ್ಲ ಚೇಂಜ್ ಆಗಿದೆ ಅಂತಂದರೆ ನೀವು ಖಂಡಿತ ನಿಮ್ಮ ಹೆಸರಲ್ಲಿ ಇನ್ಶೂರೆನ್ಸ್ನ ತೊಗೊಳ್ಬೇಕಾಗುತ್ತೆ. ಆಮೇಲೆ ಅಂತಾರೆ ಇಂಜಿನ್ ಪ್ರೊಟೆಕ್ಷನ್ ಏನಿದೆ, ಆಮೇಲೆ ಕೆಲವು ಪಾರ್ಟ್ಸ್ದು ಕವರ್ ಆಗುತ್ತಾ ನೋಡಿ. ಕೆಲವು ಸುಮಾರು ಕಂಪ್ನಿಗಳೆಲ್ಲ ಫೈಬರ್ದು ಯಾವುದು ಕವರ್ ಆಗೋಲ್ಲ, ಓನ್ಲಿ ಮೆಟಲ್ ಏನು ಬಾಡಿ ಇದೆ ಕಾರ್ ಬಾಡಿಲಿ ಅದೆಲ್ಲ ಕವರ್ ಆಗುತ್ತೆ. ಸೊ ಅದರಿಂದ ಏನು ಮಾಡಿದ್ರೆ ಈ ಪಾಯಿಂಟ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಬೆಸ್ಟ್ ಕಾರ್ ಇನ್ಶೂರೆನ್ಸ್ ಚೆಕ್ ಮಾಡಿ. ಒಂದು ವೆಬ್ಸೈಟೆಲ್ಲ ಸುಮಾರು ಥರ ವೆಬ್ಸೈಟ್ಗಳಿದೆ, ಆ್ಯಕೋ ಇದೆ, ಅದೇ ರೀತಿ ನಿಮಗೆ ಗೋಡಿಜಿಟ್ ಇದೆ, ICICI ಇದೆ, HDFC ಇದೆ, ಸುಮಾರು ಇದೆ. ನಿಮಗೆ ತುಂಬ ಕಂಪ್ನಿಗಳಿದೆ. ಬಟ್ ನಿಮಗೆ ಅಫೋರ್ಡಬಲ್ ಬೇಕು ಅಂತಂದರೆ ನಾನು ಯೂಸ್ ಮಾಡ್ತಿರೋದು ಆ್ಯಕ್ಚುಲಿ ಹೋದ್ಸಲಿ ಗೋಡಿಜಿಟ್ ಯೂಸ್ ಮಾಡ್ತಾಯಿದ್ದೆ. ಬಟ್ ನಿಮಗೆ ಈ ಸಲ ನಾನು ಆ್ಯಕೋದಲ್ಲಿ ಸರ್ಚ್ ಮಾಡಿದೆ. ಸೊ ಅದರಲ್ಲಿ ನನಗೆ ಡಿಪ್ರಿಸಿಯೇಷನ್ ಸ್ವಲ್ಪ ನನಗೆ ಅಮೌಂಟ್ ನನಗೆ ಕಡಿಮೆ ತೋರಿಸು. ಸೊ ಅದರಿಂದ ನಾನು ಆ್ಯಕೋ ಚೂಸ್ ಮಾಡಿದೆ. ಮೇನ್ ಇಂಪಾರ್ಟೆಂಟ್ ಇನ್ಶೂರೆನ್ಸ್. ನೀವು ಯಾರು ನಾಳೆ ಹೆಚ್ಚು ಕಡಿಮೆ ಆದರೂ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಆ ಇನ್ಶೂರೆನ್ಸ್ ನಿಮ್ಮಿಂದ ಕ್ಲೈಮ್ ಮಾಡಿಕೊಡುತ್ತೆ. ಸೊ ಅದರಿಂದ ಬೆಸ್ಟು ಇನ್ಶೂರೆನ್ಸ್ ಪ್ಲ್ಯಾನ್ಗಳನ್ನ ಆನ್ಲೈನ್ ಸರ್ಚ್ ಮಾಡಿ ತೊಗೊಳ್ಳಿ.